ಏನೆಲ್ಲ ವ್ಯವಸ್ಥೆ ಇದೆ ಮತ್ತು ಈ ಒಂದು ಶಾಲಾ ಮಕ್ಕಳು ಇಲ್ಲಿ ಬೆನಿಫಿಷರಿ ಆಗಿರ್ತಾರೆ, ಅವರಿಗೆ ಈ ಒಂದು ಸಮಗ್ರ ಶಿಕ್ಷಣ ಅಡಿಯಲ್ಲಿ ಏನು ಅನುದಾನ ಬರುತ್ತೆ ಅಥವಾ ಏನು ಅವರು ಅನುದಾನದಿಂದ ಏನು ಸರ್ಕಾರದಿಂದ ಸವಲತ್ತುಗಳು ಸಿಗ್ತಾ ಇದೆ ಅದು ಮಕ್ಕಳಿಗೆ ಸರಿಯಾಗಿ ಮುಟ್ತಾ ಇದೆ ಹೇಗೆ, ಅಥವಾ ಮುಟ್ಟುವಲ್ಲಿ ಏನಾದರೂ ಲೋಪದೋಷಗಳಿದೆಯಾ ಅಥವಾ ಅವರಿಗೆ ಇನ್ನೂ ಹೆಚ್ಚಿನ ಇನ್ನು ಪ್ರಗತಿಗೋಸ್ಕರ ಏನೆಲ್ಲ ಅವಶ್ಯಕತೆ ಇದೆ ಅಥವಾ ಅದರಲ್ಲಿ ಏನಾದ್ರು ಬದಲಾವಣೆಗಳಿದ್ರೆ ಸಲಹೆ ಸೂಚನೆಗಳು ಅದನ್ನು ನಾವು ಇವತ್ತು ಸಭೆಯಲ್ಲಿ ಚರ್ಚೆ ಮಾಡಬೇಕಾಗಿದೆ. ನಾವು ಈಗಾಗಲೇ 3 ದಿನದಿಂದ ಈ ಶಾಲೆಯಲ್ಲಿ ಬಂದ್ಬಿಟ್ಟು ಎಲ್ಲ ಶಾಲಾ ವ್ಯವಸ್ಥೆಗಳು ಈ ಸಮಗ್ರ ಶಿಕ್ಷಣದಲ್ಲಿ ಶಾಲೆಯ ಎಲ್ಲ ವ್ಯವಸ್ಥೆಗಳು ಬರ್ತವೆ. ಮಧ್ಯಾಹ್ನ ಬಿಸಿ ಊಟ ಬರುತ್ತೆ, ಮೊಟ್ಟೆ ಕುಡಿದು ಬರುತ್ತೆ, ಚಿಕ್ಕಿ ಕುಡಿದು ಬರುತ್ತೆ, ಬಿಸಿ ಹಾಲು ಕೊಡುವಂತ ವ್ಯವಸ್ಥೆ ಬರುತ್ತೆ, ಮೂಲಭೂತ ಸೌಕರ್ಯಗಳು ಬರುತ್ತೆ. ಇವೆಲ್ಲ ಯೋಜನೆಗಳು ಕೂಡ ನಾವು ಈಗ ಏನಿದೆ ಹೇಳೋದನ್ನು ನಾವು ಈಗಾಗಲೇ ವರದಿ ಮಾಡಿದ್ದೀವಿ. ಅದು ಕೆಲವೊಂದಷ್ಟು ಒಳ್ಳೆಯ ಅಂಶಗಳು ಬರುತ್ತೆ, ಕೆಲವು ಋಣಾತ್ಮಕ ಬರ್ಬೋದು, ಕೆಲವು ನಾವು ಕಂಡುಕೊಳ್ಳುವಂಥ ಪ್ರಮುಖ ಅಂಶಗಳು ಶಾಲೆಗೆ ಅವಶ್ಯಕತೆ ಇರುವಂಥದ್ದು ಅಥವಾ ಈಗ ಪಾಲಕರು ನಾವೇನಿದೆ ಪಾಲಕರ ಪೋಷಕರ ಸಮುದಾಯದವರ ಮತ್ತು SMC ಅವರ ಮತ್ತು ವಿದ್ಯಾರ್ಥಿಗಳ ಮತ್ತು ಶಿಕ್ಷಕರ ಮುಖ್ಯ ಶಿಕ್ಷಕರ ಇವರೆಲ್ಲ ನಾವು ಸಂದರ್ಶನ ಮಾಡಿಬಿಟ್ಟು ಎಲ್ಲ ಅವರ ಒಂದು ಹೇಳಿಕೆಯನ್ನು ನಾವು ಕ್ರೋಢೀಕರಣ ಮಾಡಿಬಿಟ್ಟು ಆ ಒಂದು ವರದಿಯನ್ನು ಸಭೆಯಲ್ಲಿ ಮಂಡಿಸ್ತಾ ಇದ್ದೀವಿ. ಅಲ್ಲಿ ಈಗ ಸರ್ಕಾರದಿಂದ ಬರುವಂಥದ್ದು ತಮ್ಮ ಇಲಾಖೆಯಿಂದ ಅನುದಾನಗಳು ಶಾಲೆಗಳಿಗೆ ಬಹಳ ಕಡಿಮೆ ಇದೆ, ತಮಗೆಲ್ಲ ಗೊತ್ತಿದೆ. ಬೇರೆ ಇಲಾಖೆ ಬಂದಷ್ಟು ಅನುದಾನಗಳು ಬರಲ್ಲ, ಅದು ಕೆಲವಷ್ಟು ಇದನ್ನು ನಿಭಾಯಿಸಲು ಕಷ್ಟ ಆಗ್ಬೋದು. ಆದರೆ ಇಲ್ಲಿ ಏನಿದೆ ಅಂದರೆ ಏನೆಲ್ಲ ಅವಶ್ಯಕತೆ ಇದೆ ಹೇಳೋದನ್ನ ನಾವು ಇವತ್ತು ಈ ಮೇನ್ ಆಗಿ ಮೂಲಭೂತ ಸೌಕರ್ಯ ಸಂಬಂಧಪಡುತ್ತೆ, ಕುಡಿಯೋ ನೀರು ಇರ್ಬೋದು, ಶೌಚಾಲಯ ವ್ಯವಸ್ಥೆ ಇರ್ಬೋದು ಅಥವಾ ಮಧ್ಯಾಹ್ನ ಈಗ ಬಿಸಿ ಊಟ ಇವು ಕೂಡ ಸಮಗ್ರ ಶಿಕ್ಷಣದಲ್ಲೇ ಬರುತ್ತೆ. ಮತ್ತು ಶಿಕ್ಷಣ ವ್ಯವಸ್ಥೆ ಯಾವ ಥರ ಇದೆ, ಶಿಕ್ಷಕರು ಪಾಠ ಮಾಡೋದ್ರಿಂದ ಹಿಡಿದ್ಬಿಟ್ಟು ಅವ್ರ ಮಕ್ಕಳು ಕಲಿಕೆಯಿಂದ ಹಿಡಿದ್ಬಿಟ್ಟು ಅವರು ಕ್ರೀಡಾ ಚಟುವಟಿಕೆ ಇರ್ಬೋದು, ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು, ಇದನ್ನೆಲ್ಲ ನಾವು ಏನಿದೆ ಈ ಒಂದು ಶಾಲಾ ವ್ಯವಸ್ಥೆ ಯಾವ ಥರ ನಡೀತಾ ಇದೆ ಅನ್ನೋದು ಕೂಡ ನಾವು ಅದನ್ನು ವರದಿ ಮಾಡಬೇಕಾಗಿದೆ. ನಂತರ ಈಗ ಅನುದಾನಗಳಿಗೆ ಸಂಬಂಧಪಟ್ಟಂತೆ ಕೆಲವು ಬೇಡಿಕೆಗಳಿರುತ್ತೆ, ಕೆಲವು ಕೊಡುಗೆಗಳು ಕೂಡ ಸಾಕಷ್ಟು ಶಾಲೆಗಳಿಗೆ ಪಾಲಕರ ಪೋಷಕರಿಗೆ ಬಂದಿರಬಹುದು. ಅಲ್ಲಿ ಕೆಲವೊಂದಷ್ಟು ಬೇಡಿಕೆಗಳು ಇಲಾಖೆಗಳಿಂದ ಬರುವಂಥ ಅನುದಾನಗಳಿಂದ ಒಂದು ಬಸವಪ್ಪ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಇರ್ಬೋದು ಅಥವಾ ಶಿಕ್ಷಣ ಇಲಾಖೆ ಇರ್ಬೋದು, ಈ ಥರ ಬೇರೆ ಬೇರೆ ಇಲಾಖೆಯಿಂದ ಅದನ್ನು ಕೂಡ ನಾವು ಯಾವ ಥರ ಎಲ್ಲ ಬೇಡಿಕೆಗಳಿದೆ, ಯಾವ ಥರ ಅವಶ್ಯಕತೆ ಇದೆ, ಅದನ್ನು ಯಾವ ಥರ ನಾವು ಯಾವ್ಯಾವ ಇಲಾಖೆಗಳಿಗೆ ನಾವು ಅದನ್ನು ಒಂದು ವರದಿ ಕೊಟ್ಟಾಗ ಅಲ್ಲಿಂದ ನಾವು ಅದನ್ನು ಅನುಷ್ಠಾನ ಮಾಡಿಸ್ಕೊಳ್ಬೋದು ಹೇಳೋದು ಕೂಡ ಇವತ್ತೊಂದು ಈ ಸಭೆಯಲ್ಲಿ ಚರ್ಚೆ ಆಗುವಂಥದ್ದು. ಈಗಾಗಲೇ ಆ್ಯಕ್ಚುಲಿ ಅದು ನಿನ್ನೆ ಶಾಲೆ ಸಭೆ ಆಗಬೇಕಾಗಿತ್ತು, 6ನೇ ತಾರೀಕಿಗೆ ಆ್ಯಕ್ಚುಲಿ ಇತ್ತು, ಅದು ಬೇರೆ ಅನಿವಾರ್ಯ ಕಾರಣದಿಂದ ಇವತ್ತು ಪೋಸ್ಟ್ಪೋನ್ ಆಗಿಬಿಟ್ಟು ಇವತ್ತು ಮಾಡ್ತಾ ಇದ್ದೀವಿ. ಈ ಒಂದು ವರದಿ ಕೂಡ ನಾವೇನಿದೆ ನಡಾವಳಿ ಮಾಡಿಬಿಟ್ಟು ಸರ್ಕಾರ ಗಮನ ತರುವಂಥದ್ದು. ಆ್ಯಕ್ಚುಲಿ ಸಭೆ ಕೂಡ ನಮ್ದು ಲೈವ್ ಸಭೆ ನಡೆಯುವಂಥದ್ದು ಇದೆ. ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಅಂದರೆ ನಾವು ಈಗ ವಿಡಿಯೋ ಮಾಡಿಬಿಟ್ಟು ಆಮೇಲೆ ಅಪ್ಲೋಡ್ ಮಾಡ್ತಾ ಇದ್ವಿ. ಸಾರ್ವಜನಿಕರು ಕೂಡ ಈ ಒಂದು ಸಭೆಯ ಏನು ಚರ್ಚಾ ವಿಷಯಗಳು ಕೂಡ ಅವರು ಲೈವ್ ಮೂಲಕ ಯೂಟ್ಯೂಬಲ್ಲಿ ಕೂಡ ವೀಕ್ಷಣೆ ಮಾಡ್ಬೋದು. ನೀವು ಯೂಟ್ಯೂಬ್ಗೆ ಹೋದಾಗ ಸಿದ್ದಾಪುರ ಸೋಷಿಯಲೈಟ್ ಅಂತ ಹೊರಟ್ರೆ ಎಲ್ಲರೂ ಎಲ್ಲ ಶಾಲೆಗಳಿಗೂ ಕೂಡ ತಾವು ಅದನ್ನು ವೀಕ್ಷಣೆ ಮಾಡಲಿಕ್ಕೆ ಅವಕಾಶಗಳು ಉಂಟು. ಅಂದರೆ ಪಾರದರ್ಶಕ ಆಗಿರಲಿ, ಎಲ್ಲರೂ ಈ ವಿಷಯಗಳ ಬಗ್ಗೆ ಗೊತ್ತಿರಬೇಕು ಅಥವಾ ಏನೇ ಶಾಲೆ ಶಿಕ್ಷಣಗಳು ಕೂಡ ಸಮುದಾಯದವರಿಂದ ನಾವು ಅದನ್ನು ಚರ್ಚೆ ಮಾಡಿಬಿಟ್ಟು ನಾವು ಸರ್ಕಾರಕ್ಕೆ ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಏನಿದೆ ಸಮಗ್ರ ಶಿಕ್ಷಣ ಶಾಲಾ ಇದು ಕರ್ನಾಟಕ ಯೋಜನೆಯನ್ನು ನಾವು ಇವತ್ತು ಸಾರ್ವಜನಿಕರ ಮುಂದೆ ಸಭೆಯ ಮೂಲಕ ಚರ್ಚೆ ಮಾಡ್ತಾ ಇದ್ವಿ. ಈಗಾಗಲೇ